ನಾನು ಕೇಸ್ ಹಾಕ್ಬೋದಾ ನನಗೆ ಇವ್ರು ಮೆಂಟಲ್ ಹರಾಸ್ಮೆಂಟ್ ಮಾಡಿದ್ದಕ್ಕೆ? ಮೇಲ್ಸ್ ಇದೆ, ಮೆಸೇಜಸ್ ಇದೆ, ಈ ವರ್ಕ್ ಪ್ಲೇಸ್ ಹರಾಸ್ಮೆಂಟ್ ತಡ್ಕೊಳ್ಳೋದಕ್ಕೆ ಆಗದೀರಾ ಬಿಡಬಾರ್ದು ಅಂತಾನೆ ಇದ್ದಿದ್ದು ನಾನು. ಐ ಪುಟ್ ಆನ್ ಆಲ್ಮೋಸ್ಟ್ 25 kilos. ನನಗೆ ಲಾಸ್ಟ್ ಶೋ ನಾನು ಗುಡ್ ಬೈ ಹೇಳಕ್ಕೂ ಬಿಡಲಿಲ್ಲ ರೇಡಿಯೋದಲ್ಲಿ. ನನಗೊಂದು ಸೆಂಡ್ ಆಫ್ ಸಹ ಕೊಡಲಿಲ್ಲ. ಟ್ಯಾಲೆಂಟ್ ಇದ್ದರೆ ಎಲ್ಲಿ ಹೋದ್ರೂ ಬದುಕೋತೀನಿ, ಬಕೆಟ್ ಮಾತ್ರ ಹಿಡಿಯಲ್ಲ. ಈ ಶರಪಂಜರಲ್ಲಿ ಕಲ್ಪನಾ ಹುಚ್ಚಿ ಅಂದು ಹುಚ್ಚೆ ಹಿಡಿದು ಬಿಡುತ್ತೆ ಗೊತ್ತಾ. ಹೊರಗೆ ಬಂದು ಕಾರಲ್ಲಿ ಕೂತು ಅಳ್ತಾ ಇದ್ದೆ. ನನ್ನ ಹಸ್ಬೆಂಡ್ ಕಾಲ್ ಮಾಡಿ ನನಗೆ ಆಗ್ತಿಲ್ಲ ಇಲ್ಲಿ ಕೆಲಸ ಮಾಡೋದಕ್ಕೆ. ಮ್ಯಾಮ್ ಗೊತ್ತಾಗ್ತಿಲ್ಲ ಏನಕ್ಕೆ ದಪ್ಪ ಆಗ್ತಿದ್ದೀನಿ ಅಂತ. ದಪ್ಪ ಆಗ್ತಾನೆ ಇದ್ದೀನಿ. ಮೋಸ್ಟ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರಬೇಕು, ನೋಡ್ಕೋ ಏನದು ಅಂತ. ನಾನು ಅಲ್ಲಿವರೆಗೂ ಹೆಸರೇ ಕೇಳಿ ಮಾಡಿದೆ, ರಿಸರ್ಚ್ ಎಲ್ಲ ಮಾಡಿ ಅದೊಂಥರ ಆಲ್ಮೋಸ್ಟ್ ಪ್ರೀ ಡಯಾಬಿಟಿಕ್ ಸ್ಟೇಜ್. ನಾನು ನಾಲಾಯಕು ಅನ್ನೋ ಥರ ಫೀಲ್ ಕೊಟ್ಬಿಟ್ರು ಅವರ ಮಾತುಗಳಲ್ಲಿ, ಅವರ ಬಿಹೇವಿಯರಲ್ಲಿ. ಯಾರೋ ಮೊನ್ನೆ ಸೇರ್ಕೊಂಡ್ರವ್ರ ಕೈಲಿ ನನಗೆ ಬೈಸೋದು, ಚೆನ್ನಾಗಿ ಮಾಡ್ತಿಲ್ಲ ಶೋ ಅಂತ. ಒಂದು 2-3 ತಿಂಗಳು ನನ್ನಲ್ಲಿ ಇದ್ದಿದ್ರೆ ನನಗೆ ಬಹುಶಃ BP, ಶುಗರ್ ಏನೇನು ಬಂದಿರೋದು ನನಗೆ ಗೊತ್ತು. ಕೆಲವೊಬ್ರು ಏಳಿಗೆನ ಸಹಿಸೋದಿಲ್ಲ, ಒಬ್ರನ್ನೊಬ್ರು ಬೆಳೆಸ್ಕೊಂಡು ಹೋಗೋದೇ ಜೀವನ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಆಮೇಲೆ ಕೆಲಸ ಮಾಡದಿರೋರ ಮಧ್ಯೆ ಕೆಲಸ ಮಾಡೋರೇ ಆಡ್ ಮ್ಯಾನ್ ಔಟು. ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಇದ್ರ ಕನ್ಸಂಪ್ಷನ್ ಜಾಸ್ತಿ ಆಗೋಯ್ತು. ಎಷ್ಟು ಜನ ಕೇಳಿ ನೆನ್ಪಿಟ್ಕೊಂಡು ಮೆಸೇಜ್ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಸಾವಿರಾರು ಮೆಸೇಜಸ್. ದಟ್ ಈಸ್ ವೆನ್ ಐ ರಿಯಲೈಸ್ಡ್ ಓಕೆ, ಮೆಂಟಲಿ ತುಂಬ ಸಫರ್ ಮಾಡಿ ತಡ್ಕೊಳ್ಳೋದಕ್ಕಾಗದೆ ನನಗೆ ಇಷ್ಟ ಇದ್ರೂ ಈ ಕೆಲಸ ಪರವಾಗಿಲ್ಲ, ನಾಟ್ ಅಟ್ ದ ಕಾಸ್ಟ್ ಆಫ್ ಮೈ ಮೆಂಟಲ್ ಹೆಲ್ತ್ ಅಂತ ಕ್ವಿಟ್ ಮಾಡಿದ್ದು. ನೀವು ಹೇಳಿದ್ರಿ ಗೊತ್ತಾ, ಹಾಯ್ ನಮಸ್ಕಾರ, ನಾನು RJ ಸೌಜನ್ಯ. ಕೆಲಸ ಅಂತ ಬಂದಾಗ ನಾನು ರಾಕ್ಷಸಿ ಆಯ್ತಾ. ನನ್ನ ಜೊತೆ ಕೆಲಸ ಮಾಡೋದು ಸ್ವಲ್ಪ ಕಷ್ಟನೇ, ಯಾಕಂದ್ರೆ ಹೀಗೆ ಇರಬೇಕು, ಎಕ್ಸ್ಟ್ರೀಮ್ಲಿ ಪರ್ಟಿಕ್ಯುಲರ್, ನಾನು ಹೀಗೆ ಇರಬೇಕು, ಇದೇ ಮಾಡಬೇಕು, ಹೀಗೆ ಮಾಡಬೇಕು ಅಂತ. ಅದೇ ಥರದ ಮೆಂಟಾಲಿಟಿ ಇರೋರು ಮಾತ್ರ ನನ್ನ ಜೊತೆ ಕೆಲಸ ಮಾಡೋದಕ್ಕಾಗೋದು. ಎಕ್ಸಾಕ್ಟ್ಲಿ. ಪರವಾಗಿಲ್ಲ ಬಿಡು, ಹಿಂಗ್ ಮಾಡಿದ್ರು ನಡೆಯತ್ ಬಿಡು, ಹಿಂಗ್ ಮಾಡಿದ್ರು ನೋಡ್ತಾರೆ ಬಿಡು, ಹಾಗಿದ್ರೆ ನನ್ನ ಜೊತೆ ಕೆಲಸ ಮಾಡೋದಕ್ಕಾಗಲ್ಲ. ಹಾಗಾಗಿ ಇದರಿಂದಾನೇ ಸಾಕಷ್ಟು ನಿಷ್ಠೂರಗಳನ್ನ ಕಟ್ಕೊಂಡಿದ್ದೀನಿ. ಅಂಡ್ ನನಗದೊಂದು, ನಾನು ಏನೇ ಮಾಡಿದ್ರು ಅದ್ರಲ್ಲಿ ನಾನು ಬೆಸ್ಟ್ ಆಗಿರ್ಬೇಕು ಅನ್ನೋದಿದೆ. ನೀವು ಅಡುಗೆ ವಿಷಯದಲ್ಲಿ ಕೇಳಿದ್ರಿ, ಅಡುಗೆ ನಾನು ಐ ಶುಡ್ ಬಿ ದ ಬೆಸ್ಟ್ ಕುಕ್. ಅಮ್ಮನಾಗಿ ನಾನು ಐ ಶುಡ್ ಬಿ ದ ಬೆಸ್ಟ್ ಮದರ್. ಹೆಂಡತಿಯಾಗಿ ಐ ಶುಡ್ ಬಿ ದ ಬೆಸ್ಟ್ ವೈಫ್. ಹಿಂಗೆಲ್ಲದರಲ್ಲೂ ಬೆಸ್ಟ್ ಆಗಿ ಇರಬೇಕು ಅನ್ನೋದು ಆ್ಯಕ್ಚುಲಿ ಒಂದು ಸ್ಟ್ರೆಸ್ಸು ನಿಮಗೆ ಬಿಲ್ಡಪ್ ಆಗ್ತಾ ಇರತ್ತೆ ಒಳಗೆ. ನಾನು ಇವಾಗ ಏನೋ ಒಂದು ಪ್ರಾಜೆಕ್ಟ್ ಇದನ್ನ ನಾನು ಬೆಸ್ಟಾಗಿ ಮಾಡಬೇಕು, ಅದೊಂದು ಸ್ಟ್ರೆಸ್ಸೇ. ಆರಾಮಾಗಿ ಮಾಡ್ಕೊಂಡು ಹೋಗೋಣ ಅನ್ನೋದು ಇಲ್ವೇ ಇಲ್ಲ, ಹಿಂಗೆ ಮಾಡಬೇಕು ಅಂತ. ಸೊ ಹಾಗೆ ಮಾಡ್ತಾ ಸಾಕಷ್ಟು ಅಭಿಮಾನಿಗಳು ಅಂತ ಹೇಳೋದಕ್ಕಿಂತ ಕೇಳುಗರು ಅಂತ ಅಷ್ಟು ಮಾತ್ರ ಹೇಳ್ತೀನಿ ನಾನು. ಯಾಕಂದ್ರೆ ನನ್ನ ಫ್ಯಾನ್ಸ್ ಅಥವಾ ನನ್ನ ಅಭಿಮಾನಿಗಳು ಅನ್ನೋದು ತುಂಬ ದೊಡ್ಡ ಪದ. ಅದು ನಾವೆಲ್ಲ ಬಳಸೋಕ್ಕಾಗಲ್ಲ, ಬಳಸಲೂಬಾರ್ದು ಇಸ್ ವಾಟ್ ಐ ಫೀಲ್. ಯಾಕಂದ್ರೆ ಅದನ್ನು ಬಳಸೋದಕ್ಕೆ ಒಂದು ಹಂತ ತಲುಪಿರಬೇಕು. ಸಮ್ವನ್ ಲೈಕ್ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳಬಹುದು ಅದನ್ನು. ಅವ್ರ ಅಭಿಮಾನಿಗಳು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಅಭಿಮಾನಿಗಳು, ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ಅವ್ರ ಅಭಿಮಾನಿಗಳು, ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರ ಅಭಿಮಾನಿಗಳು, ಹೀಗೆ ಹೇಳೋದು ಓಕೆ, ಅವೆಲ್ಲ ಅಭಿಮಾನಿಗಳು, ಫ್ಯಾನ್ಸ್. ನಮ್ಮನ್ನು ಇಷ್ಟಪಡೋರು ಪ್ರೀತಿ ಪಾತ್ರರು, ನಮ್ಮ ಲಿಸ್ನರ್ಸು ಅಥವಾ ವ್ಯೂವರ್ಸು. ಅಭಿಮಾನಿ ಅನ್ನೋದು ತುಂಬ ದೊಡ್ಡ ಪದ ಆಗುತ್ತೆ ಇಸ್ ವಾಟ್ ಐ ಫೀಲ್. ಅದನ್ನು ಸಂಪಾದನೆ ಮಾಡಿದ್ರೆ ನಾವು ಇನ್ನೂ ಎಷ್ಟೋ ವರ್ಷ ಇನ್ನೂ ಏನೇನು ಮಾಡಬೇಕು ಗೊತ್ತಿಲ್ಲ, ಅದೊಂದು ತಪಸ್ಸೇ ಮಾಡಬೇಕು. ಸೊ ಹಾಗಾಗಿ ತುಂಬ ಪ್ರೀತಿ ಸಿಕ್ಕಿದೆ ಜನರಿಂದ. ನಾನು ಬಿಡೋ ದಿನನೂ ಅಷ್ಟೇ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸಾವಿರಾರು ಮೆಸೇಜಸ್ಸು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ರೇಡಿಯೋ ಲಿಸ್ನರ್ಶಿಪ್ಪೇ ಇವಾಗ ಡೌನ್ ಆಗಿಬಿಟ್ಟಿದೆ ಆಫ್ಟರ್ ಕೋವಿಡ್. ಡೌನ್ ಅಂದರೆ ಆ್ಯಕ್ಟಿವ್ ಪಾರ್ಟಿಸಿಪೇಷನು TV, ರೇಡಿಯೋಲಿ, ಪ್ರಿಂಟ್ಗೆ. ಮುಂಚೆ ಏನಿತ್ತು ಫುಲ್ಲು ಆಫ್ಟರ್ ಕೋವಿಡ್ ಎಲ್ಲ ಚೇಂಜ್ ಆಗೋಯ್ತು. ಖಂಡಿತ. ವೆಬ್ ಸೀರೀಸ್ ಅಂತೆ, ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಇದ್ರ ಕನ್ಸಂಪ್ಷನ್ ಜಾಸ್ತಿ ಆಗೋಯ್ತು. ಎಷ್ಟು ಜನ ಕೇಳಿ ನೆನ್ಪಿಟ್ಕೊಂಡು ಮೆಸೇಜ್ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಸಾವಿರಾರು ಮೆಸೇಜಸ್. ದಟ್ ಈಸ್ ವೆನ್ ಐ ರಿಯಲೈಸ್ಡ್ ಓಕೆ, ಪರವಾಗಿಲ್ಲ, ಒಂದು ಕೆಲವರ ಜೀವನನಾದ್ರೂ ಮುಟ್ಟಿದ್ದೀನಿ ಅಂತ ಅನ್ನಿಸ್ತು. ಏನಕ್ಕೆ ಜಾಬ್ ಬಿಟ್ಟಿದ್ದು? ಚೆನ್ನಾಗೇ ಹೋಗ್ತಾ ಇತ್ತಲ್ಲ? ತುಂಬ ಚೆನ್ನಾಗಿ ಹೋಗ್ತಾ ಇತ್ತು. ಅಂದರೆ ನನ್ನ ಆ್ಯಂಗಲಲ್ಲಿ ನಾನು ಬಹಳ ಖುಷಿಪಟ್ಟೆ ಕೆಲಸ ಮಾಡ್ತಿದ್ದೆ ಕೊನೆ ದಿನದವರೆಗೂ. ಎಕ್ಸ್ಟ್ರೀಮ್ ಸ್ಟ್ರೆಸ್ ಮತ್ತು ಈ IT ಕಂಪನೀಸಲ್ಲಿ ಹೇಳ್ತಾರೆ ಗೊತ್ತಾ, ಈ ವರ್ಕ್ ಪ್ಲೇಸ್ ಹರಾಸ್ಮೆಂಟು ತಡ್ಕೊಳ್ಳೋದಕ್ಕೆ ಆಗದೀರಾ ಬಿಡಬಾರ್ದು ಅಂತಲೇ ಇದ್ದಿದ್ದು ನಾನು. ತುಂಬ ನಾನು ಇದು ಮಾಡಿಕೊಂಡು, ಇಲ್ಲ ಪರವಾಗಿಲ್ಲ, ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅಂತ. ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾರು ಅದನ್ನು ತಗೋಬಾರ್ದು ಅನ್ನೋ ಕಾರಣಕ್ಕೆ. ಏನಾಗುತ್ತೆ ಒಂದೊಂದ್ಸಲ ನಾವು ಎಂಥ ಇದಕ್ಕೆ ಹೊಟ್ಟೋಗ್ತೀವಿ ಅಂದರೆ, ನಂದಿನಿಯವರೇ, ಯಾಕೆ ಬೇಕು ಅವ್ರ ಬಗ್ಗೆ ಮಾತಾಡೋದು, ನಮ್ಗೆ ಯಾಕೆ ಬೇಕು, ಯಾವಾಗಾದರೂ ಮುಂದೆ ಬೇಕಾಗ್ತಾರೆ, ಇಲ್ಲೇ ಸಿಗ್ತಾ ಇರಬೇಕಾಗತ್ತೆ ಮೀಡಿಯಾದವರು, ಯಾಕೆ ಸುಮ್ಮನೆ ಅವ್ರ ಬಗ್ಗೆ ತಪ್ಪಾಗಿ ಹೇಳೋದು ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು, ಅಥವಾ ಮೀಡಿಯಾ ಅಂತಲ್ಲ ಯಾವುದೇ ಕಂಪನಿ, ನಾನು ಇನ್ನೊಂದು ಕಂಪ್ನಿಗೆ ಸೇರ್ಕೋಬೇಕು ಅಂದರೆ ಈ ಕಂಪ್ನಿ ಬಗ್ಗೆ ನಾನು ತಪ್ಪಾಗಿ ಹೇಳಬಾರ್ದು, ಇಲ್ಲಿನವ್ರ ಬಗ್ಗೆ ತಪ್ಪಾಗಿ ಹೇಳಬಾರ್ದು ಅನ್ನೋ ಒಂದು ಭಯದಲ್ಲೇ ಜನ ಬದುಕ್ತಾ ಇರ್ತಾರೆ. ನಾನು ಒಂದೂವರೆ ವರ್ಷ ನಾನು ಟೈಮ್ ತೊಗೊಂಡೆ. ಬಿಕಾಸ್ ಸುಮಾರು ಜನ ಕೇಳ್ತಿದ್ರು, ಏನಕ್ಕೆ, ಯಾಕೆ ಕ್ವಿಟ್ ಮಾಡಿದ್ದು, ಚೆನ್ನಾಗೇ ಹೋಗ್ತಿತ್ತಲ್ಲ. ನನ್ನ ವರ್ಷನಲ್ಲಿ ಚೆನ್ನಾಗಿ ಹೋಗ್ತಾ ಇತ್ತು. ಬಟ್ ನಾನು ಹೇಳಿದೆ ಗೊತ್ತಾ, ತುಂಬ ಕೆಲಸ ಮಾಡೋದೂ ಒಂದು ಪ್ರಾಬ್ಲಮ್ಮು, ಅಥವಾ ತುಂಬ ನೀವು ಪ್ಯಾಷನೇಟ್ ಆಗಿದ್ದರೆ ಅದು ಒಂದು ಪ್ರಾಬ್ಲಮ್ಮೇ ಆಗುತ್ತೆ ಅನ್ನೋದಕ್ಕೆ ನಾನು ಅದೇ ಅಂತ ಇರ್ತೀನಿ. ಕೆಲಸ ಮಾಡದಿರೋರ ಮಧ್ಯೆ ಕೆಲಸ ಮಾಡೋರೇ ಆಡ್ ಮ್ಯಾನ್ ಔಟು. ಖಂಡಿತ. ಆಯಿತಾ? ಸೊ ಇವಾಗ ಏನಂದರೆ, ನೀವು ಕೆಲಸ ಮಾಡೋದಕ್ಕಿಂತ ಜಾಸ್ತಿ ಹೊರಗಡೆ ವಿಸಿಬಲ್ ಆಗಿರಬೇಕಾಗತ್ತೆ, ನೀವು ಪಾರ್ಟೀಸ್ ಮಾಡಬೇಕಾಗತ್ತೆ, ಅವ್ರ ಜೊತೆ ಹ್ಯಾಂಗ್ ಅರೌಂಡ್ ಮಾಡಬೇಕಾಗತ್ತೆ, ನೀವು ಕೆಲಸ ಮುಗಿದ್ರೂ ಆಫೀಸಲ್ಲೇ ಇರಬೇಕಾಗತ್ತೆ. ಇಫ್ ದಟ್ ಇಸ್ ಕಾಲ್ಡ್ ಹಾರ್ಡ್ ವರ್ಕ್, ಐ ಡು ನಾಟ್ ವಾಂಟ್ ಟು ಡೂ ದಟ್ ಅಂತ ಐ ವಾಸ್ ವೆರಿ ಕ್ಲಿಯರ್. ಆ್ಯಂಡ್ ಐ ಆಮ್ ವೆರಿ ಕ್ಲಿಯರ್.
ಮೆಂಟಲಿ ತುಂಬ ಸಫರ್ ಮಾಡಿ ತಡ್ಕೊಳ್ಳೋದಕ್ಕಾಗದೆ ನನಗಿಷ್ಟ ಇದ್ದರೂ ಈ ಕೆಲಸ ಪರವಾಗಿಲ್ಲ, ನಾಟ್ ಅಟ್ ದ ಕಾಸ್ಟ್ ಆಫ್ ಮೈ ಮೆಂಟಲ್ ಹೆಲ್ತ್ ಅಂತ ಕ್ವಿಟ್ ಮಾಡಿದ್ದು. ನೀವು ಹೇಳಿದ್ರಿ ಗೊತ್ತು, ಸಖತ್ ಸಣ್ಣ ಇದ್ರಲ್ವ ನೀವು ಅಂತ ಫೋಟೋ ನೋಡಿ. ನಾನು ಸ್ಟ್ರೆಸ್ಸಲ್ಲೇ ದಪ್ಪ ಆಗಿದ್ದು. ಆಲ್ಮೋಸ್ಟ್ ಒಂದು 1.5 2 years ಅಷ್ಟು ಎಕ್ಸ್ಟ್ರೀಮ್ ಸ್ಟ್ರೆಸ್. ನಾನು ನಿಮಗೆ ಪ್ರಾರಂಭದಲ್ಲೇ ಹೇಳಿದೆ, ನನಗೆ ಅದ್ಭುತವಾದಂಥ ಲೀಡರ್ಸ್ಗಳು ಸಿಕ್ಕಿದ್ರು. ಕಂಪನಿ ಬಗ್ಗೆ ನನಗೇನು ಬೇಜಾರಿಲ್ಲ, ಬಿಕಾಸ್ ಇವತ್ತು ನಾನು ಏನಾಗಿದ್ದೀನಿ ಅದಕ್ಕೆ ಕಂಪನಿನೇ ಕಾರಣ. ಆದರೆ ಕೆಲವೊಬ್ಬ ವ್ಯಕ್ತಿಗಳ ಜೊತೆ ನೀವು ವರ್ಕ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಕೆಲವೊಬ್ಬರು ಏಳಿಗೆನ ಸಹಿಸೋದಿಲ್ಲ, ಒಬ್ರನ್ನೊಬ್ರು ಬೆಳೆಸ್ಕೊಂಡು ಹೋಗೋದೇ ಜೀವನ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಆಮೇಲೆ ನಾನು ಹೇಳೋದು ನಂದಿನಿ ಅವರೇ, ನಾನು ಎಕ್ಸ್ಟ್ರೀಮ್ ಸ್ಟ್ರೆಸ್ ತೊಗೊಂಡು ನನಗೇನಾದರೂ ಆದರೆ ನನ್ನ ಫ್ಯಾಮಿಲಿನ ಸ್ಟ್ರೆಸ್ ಕೊಟ್ಟವ್ರು ನೋಡ್ಕೋತಾರ. ಖಂಡಿತ ಇದು ನನಗೆ ಮಾತ್ರ ಅಲ್ಲ, ಎಲ್ಲರಿಗೂ ಅನ್ವಯ. ನೀವು ಸಂಬಳ ಬರ್ತಿದೆ ಅನ್ನೋ ಕಾರಣಕ್ಕೆ ಸ್ಟ್ರೆಸ್ ತೊಗೋತಾ ಇದ್ದೀರಾ, ವರ್ಕ್ ಪ್ಲೇಸ್ ಹರಾಸ್ಮೆಂಟು ಏನಾದರೂ ಇರಲಿ, ತಿಂಗಳು ಸಂಬಳ ಬರ್ತಿದೆ, ನನಗೆ ಕಮಿಟ್ಮೆಂಟ್ಸ್ ಇದೆ ಅಂತ ಅದನ್ನ ತೊಗೊಂಡು ಹೋಗ್ತಾ ಇದ್ದೀರಾ. ನಾಳೆ ನಿಮಗೇನೋ ಆಯಿತು, BP ಬಂತು, ಶುಗರ್ ಬಂತು, ಸ್ಟ್ರೋಕ್ ಆಯಿತು, ಕಾರ್ಡಿಯಾಕ್ ಅರೆಸ್ಟ್ ಆಗಿ ಹೋದ್ರು ಅಂತ, ಸ್ಟ್ರೆಸ್ಸಿಂದ ಏನೇನಾಗುತ್ತೆ ಗೊತ್ತಲ್ವಾ? ಖಂಡಿತ. ಯಾರಾದರೂ ನೋಡಿದ್ರಿ ಆ ಕೆಲಸದಲ್ಲಿ ಸ್ಟ್ರೆಸ್ ಕೊಟ್ಟರು ಅದಕ್ಕೆ ಹಿಂಗಾಯ್ತು ಅಂತಾರ, ಯಾರು ಅನ್ನಲ್ಲ, ಅವ್ರಿಗೆ ಗೊತ್ತೇ ಆಗಲ್ಲ. ಅದು ಮಲ್ಗಿದ್ಲು ಹೋಗ್ಬಿಟ್ಲು, ಮಲ್ಗಿದ್ದ ಹೋಗ್ಬಿಟ್ಟ, ಯಾರೂ ಬರಲ್ಲ, ನಮಗೆ ನಾವೇ. ನಾನು ಅದೇ ಅಂತ ಇರ್ತೀನಿ, ನಾನು ಇನ್ನೊಂದು 2-3 ತಿಂಗಳು ನನ್ನಲ್ಲಿ ಇದ್ದಿದ್ರೆ ನನಗೆ ಬಹುಶಃ BP ಶುಗರ್ ಏನೇನು ಬಂದಿರೋದು ನನಗೆ ಗೊತ್ತಿಲ್ಲ. ಓ ಮೈ ಗಾಡ್, ಆ ಮಟ್ಟಕ್ಕೆ ಎಕ್ಸ್ಟ್ರೀಮ್ ಸ್ಟ್ರೆಸ್ಸು. ನಾನು ಅಷ್ಟು ಸುಲಭ ಕಣ್ಣಲ್ಲಿ ನೀರು ಹಾಕಲ್ಲ. ಆಫ್ಕೋರ್ಸ್ ಐ ಆಮ್ ಎನ್ ಎಮೋಷನಲ್ ಪರ್ಸನ್, ಬಟ್ ಸಾಕಷ್ಟು ದಿನ ಕಣ್ಣಲ್ಲಿ ನೀರು ಹಾಕ್ಬಿಟ್ಟಿದ್ದೀನಿ. ಎಲ್ಲರ ಮುಂದೆ ಕಣ್ಣಲ್ಲಿ ನೀರು ಅಲ್ಲಿ ಆಫೀಸಲ್ಲಿ ಎಲ್ಲರ ಮುಂದೆ ಕಣ್ಣಲ್ಲಿ ನೀರು ಹಾಕಿದ್ದೀನಿ. ಓ ಮೈ ಗಾಡ್, ನಿಮಗೆ ಅಷ್ಟು ಫ್ರೀಡಮ್ ಇತ್ತಲ್ವಾ? 12 ವರ್ಷ ತುಂಬಾ ಚೆನ್ನಾಗಿತ್ತು. ಓಕೆ, ತುಂಬಾ ಚೆನ್ನಾಗಿತ್ತು. ಅದ್ಭುತವಾದಂತಹ ಲೀಡರ್ಸ್, ನಾನು ಹೇಳಿದ್ನಲ್ಲ, ಒಳ್ಳೆ ಕಂಪನಿ. ಐ ಸೆಡ್ ನನಗೆ ಸ್ಟ್ರೆಸ್ ಆಗ್ತಿದೆ, ಐ ರೋಟ್ ಅ ಮೇಲ್ ಕಳಿಸ್ದೆ, ನಂಗೆ ಸ್ಟ್ರೆಸ್ ಆಗ್ತಿದೆ, ಮೆಂಟಲ್ ಪ್ರೆಷರ್ ಆಗ್ತಿದೆ. ಅಂದ್ರೆ ಲೈಕ್ ಪ್ರೋಗ್ರಾಮ್ಗಳು ಜಾಸ್ತಿ ಆಯ್ತಾ ಅಥವಾ ಟೈಮಿಂಗ್ ಕೆಲಸ ಎಷ್ಟಾದ್ರೂ ಕೊಡ್ಲಿ ಮಾಡ್ತೀನಿ. ಓಕೆ, ಬೇರೆ ತರ. ಎಕ್ಸಾಕ್ಟ್ಲಿ. ನೀವು ಇವಾಗ ನನ್ನ ಚಾನಲ್ ನೋಡಿದ್ರೆ ಏನು ಹೇಳೋದು ಬೇಡ, ನಮ್ಮ ಕೆಲಸ ಮಾತಾಡಬೇಕು ಅಂತಾರಲ್ಲ, ಖಂಡಿತ. ಯೂಟ್ಯೂಬಲ್ಲಿ ನನ್ನ ವಿಡಿಯೋಸ್ ನೋಡಿ, ಇನ್ಸ್ಟಾಗ್ರಾಮಲ್ಲಿ ನನ್ನ ವಿಡಿಯೋಸ್ ನೋಡಿ, ದ ಅಮೌಂಟ್ ಆಫ್ ಹಾರ್ಡ್ ವರ್ಕ್ ಗೊತ್ತಾಗುತ್ತೆ ಅದರಲ್ಲಿ. ಇವಳು ಕೆಲಸ ಮಾಡದೇ ಇರೋಳಲ್ಲ ಅನ್ನೋದು ಗೊತ್ತಾಗತ್ತಾ ಅದನ್ನು ನೋಡಿದಾಗ, ಸರಿನಾ? ಆದರೆ ಒಂಥರ ನನಗೆ ಎಂಥ ಫೀಲ್ ಕೊಟ್ಬಿಟ್ರು ಅಂದರೆ, ನಾನು ಕೆಲಸನೇ ಮಾಡಲ್ಲ, ನಾನು ಕೇಪಬಲ್ಲೇ ಇಲ್ಲ, ನಾನು ನಾಲಾಯಕು ಅನ್ನೋ ಥರ ಫೀಲ್ ಕೊಟ್ಬಿಟ್ರು. ಅವರ ಮಾತುಗಳಲ್ಲಿ, ಅವರ ಬಿಹೇವಿಯರಲ್ಲಿ. ಯಾರೋ ಮೊನ್ನೆ ಸೇರ್ಕೊಂಡ್ರವ್ರ ಕೈಲಿ ನನಗೆ ಬೈಸೋದು, ಚೆನ್ನಾಗಿ ಮಾಡ್ತಿಲ್ಲ ಶೋ ಅಂತ. ಆಯ್ತಾ, ಆಮೇಲೆ ಮಾತು ಬಿಟ್ಬಿಡೋದು, ಟೀಮೇ ಮಾತು ಬಿಟ್ಬಿಡೋದು. ಏನು ಮಾಡಿದ್ರು ತಪ್ಪು, ಏನು ಹೇಳಿದ್ರು ತಪ್ಪು, ಹೆಂಗೆ ಶೋ ಮಾಡಿದ್ರು ತಪ್ಪು. ಆಮೇಲೆ ನನಗೆ ಹೆಂಗಾಗೋಯ್ತು ಅಂದರೆ, ನಿಮಗೆ ಹೆಂಗೆ ಬೇಕೋ ಹೇಳಿ ಹಾಗೆ ಮಾಡ್ತೀನಿ ಅಂತಂದೆ. ಅಂದರೆ ಬಿಡು, ನನ್ನ ಟೈಮ್ ಚೆನ್ನಾಗಿಲ್ವೇನೋ ನೋಡೋಣ, ಹೇಗೆ ಮಾಡಿದ್ರು ತಪ್ಪು. ನಾನು ಒಂದು ಪಾಯಿಂಟಲ್ಲಿ ಅದೇ ಅಂದೆ ನಾನು, ಇವ್ರು ಹೆಂಗೆ ಅಂದರೆ ಹೆಂಗೆ ಹೇಳೋರು ಗೊತ್ತಾ, ಸಡನ್ ಆಗಿ ಇವತ್ತು ಅಂದರೆ ರಾತ್ರಿ 10, 11, 12 ಗಂಟೆವರೆಗೂ ಮೆಸೇಜ್ ಮಾಡೋದು. ಇಟ್ ಇಸ್ ಎಕ್ಸ್ಟ್ರೀಮ್ ಸ್ಟ್ರೆಸ್. ಯಾಕಂದರೆ ಬೆಳಗ್ಗೆದ್ದು ಹೋಗಬೇಕು ಕೆಲಸಕ್ಕೆ, ಟೀಮಲ್ಲಿರೋರೆಲ್ಲ ನಾನು ಒಬ್ಬಳಿಗೆ ಅಡ್ವೈಸ್ ಮಾಡೋದು. ಬಿಕಾಸ್ ನಮ್ಮದು ಪ್ರೈಮ್ ಟೈಮ್ ಶೋ ಅಲ್ವಾ, ಏನು ಮಾಡಿದ್ರು ತಪ್ಪು. ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡೋದು, ಅವ್ರು ಹಂಗೆ ಮಾಡ್ತಾರೆ, ನೀನು ಹಿಂಗೆ ಮಾಡಲ್ಲ. ಅವ್ರವ್ರಿಗವ್ರವ್ರು ಇಂಡಿವಿಜುವಲ್ ಒಂದು ಟ್ಯಾಲೆಂಟ್ ಇರುತ್ತೆ. ಎಕ್ಸಾಕ್ಟ್ಲಿ. ಹಾಗೂ ನಾನು ಅಂದೆ, ನೀವು ತೆಗೆದೇ ಬಿಡಿ ನನ್ನ ಈ ಶೋಯಿಂದ, ನನಗೆ ಪರವಾಗಿಲ್ಲ, ಈ ಸ್ಟ್ರೆಸ್ ನನ್ನ ಕೈಲಿ ತೊಗೊಳೋದಕ್ಕಾಗ್ತಿಲ್ಲ. ನಾಳೆ ಫೀಚರ್ CM ಅಂತ ಅನ್ನೋದು ಸಡನ್ನಾಗಿ. ನಾನು ಅಂದೆ, ಅವರೇ ನಮ್ಮ ಅಪ್ಪನ, ತಾತನ, ಚಿಕ್ಕಪ್ಪನ, ಯಾರು ನೀನು ಬೇಕು ಅಂದ ತಕ್ಷಣ ಸಿಗೋದಕ್ಕೆ, ವೇರ್ ಇಸ್ ದ ಸಪೋರ್ಟ್? ಅದಾಗಿಲ್ಲ ಅಂದಾಗ ನಾನು ಎಕ್ಸಾಂಪಲ್ಗೆ ಹೇಳ್ತಾ ಇರೋದು ಇದನ್ನು, ಇಂಪಾಸಿಬಲ್ ಟಾಸ್ಕ್ಸ್ನ ಕೊಡೋದು. ಆಮೇಲೆ ನನಗೆ ರಿಯಲೈಸ್ ಆಯಿತು, ಓಕೆ, ಇವ್ರಿಗೆ ನಾನೇ ಪೇಪರ್ ಹಾಕಬೇಕು ಅಂತಿದ್ದೆ, ಅದಕ್ಕೆ ಇದನ್ನು ಮಾಡ್ತಾ ಇದ್ದಾರೆ. ನೀವು ಬಿಡು ಅಂತ ಹೇಳ್ದಿರಾ ಇಂಡೈರೆಕ್ಟ್ ಆಗಿ. ಸೊ ಯೋಚನೆ ಮಾಡಿದೆ, ಹೇಳಿದ್ನಲ್ಲ, ಐ ಪುಟ್ ಆನ್ ಆಲ್ಮೋಸ್ಟ್ 25 kilos 2 years ಅಲ್ಲಿ. ಓ ಮೈ ಗಾಡ್. ನಿಮಗೆ ನನ್ನ ಬಿಡೋದಕ್ಕೆ 2 ವರ್ಷದ ಹಿಂದಿನ ಫೋಟೋ ನೀವು ನೋಡಿದ್ರೆ, ಎಕ್ಸ್ಟ್ರೀಮ್ಲಿ ಸ್ಲಿಮ್ ಬಿಡಿ, ನಾನು ದಪ್ಪ ಸಣ್ಣ ಬಗ್ಗೆ ಮಾತಾಡ್ತಿಲ್ಲ, ಅಷ್ಟು ಹೆಲ್ದಿಯಾಗಿದ್ದೆ, ಅಷ್ಟು ಫಿಟ್ಟಾಗಿದ್ದೆ. ನನಗೇ ಗೊತ್ತಿಲ್ಲ, ಐ ಆಮ್ ಜಸ್ಟ್ ಪುಟಿಂಗ್ ಆನ್ ವೆಯ್ಟ್. ಏನಕ್ಕೆ ಅಂತ ಗೊತ್ತಿಲ್ಲ. ಆಮೇಲೆ ನಮ್ಮ ಡಾಕ್ಟ್ರು ಒಂದ್ಸಲ ಹೇಳಿದ್ರು, ನೋಡು ನಿಮಗೆ ಮ್ಯಾಮ್ ಗೊತ್ತಾಗ್ತಿಲ್ಲ ಏನಕ್ಕೆ ದಪ್ಪ ಆಗ್ತಿದ್ದೀನಿ ಅಂತ. ದಪ್ಪ ಆಗ್ತಾನೇ ಇದ್ದೀನಿ, ಮೋಸ್ಟ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರಬೇಕು, ನೋಡ್ಕೋ. ಏನದು ಅಂತ ನಾನು ಅಲ್ಲಿವರೆಗೂ ಹೆಸರೇ ಕೇಳಿಲ್ಲ, ಹೊಸ ಹೆಸರು. ಸರಿ ಮಾಡಿದೆ, ರಿಸರ್ಚ್ ಎಲ್ಲ ಮಾಡಿ, ಅದೊಂಥರ ಆಲ್ಮೋಸ್ಟ್ ಪ್ರೀ ಡಯಾಬಿಟಿಕ್ ಸ್ಟೇಜ್, ಇಗ್ನೋರ್ ಮಾಡಿದ್ರೆ. ಆಯ್ತಾ. ಆಮೇಲೆ ಏನಕ್ಕೆ ಬರುತ್ತೆ ಚೆಕ್ ಮಾಡಿದೆ. ಒಂದು ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಬರುತ್ತೆ, ಫ್ಯಾಮಿಲಿ ಹಿಸ್ಟ್ರಿ ಇದ್ದವ್ರಿಗೆಲ್ಲ ಬರಲ್ಲ, ಈ ವಯಸ್ಸಿಗೆ, ಚಿಕ್ಕ ವಯಸ್ಸಿಗೆ ಬರಲ್ಲ, 20s 30s ಅಲ್ಲೇ ಬರಲ್ಲ. ಸ್ಟ್ರೆಸ್, ಎಕ್ಸ್ಟ್ರೀಮ್ ಸ್ಟ್ರೆಸ್ ಇದ್ರೆ ದೇಹದಲ್ಲಿ ನಮಗೆ ಯಾವುದಕ್ಕೆ ವಿ ಆರ್ ಮೋರ್ ಪ್ರೋನ್ ಟು ಅಲ್ವಾ, ಅದು ಅಗ್ರಿವೇಟ್ ಆಗೇ ಆಗುತ್ತೆ. ಇನ್ಫ್ಯಾಕ್ಟ್ ನಾನು ಹೇಳಿದೆ ಕೂಡ ಅದನ್ನು, ನನ್ನ ಮೆಂಟಲ್ ಹೆಲ್ತ್ ಅಪ್ಸೆಟ್ ಆಗ್ತಾ ಇದೆ, ನನಗೆ ಆಗ್ತಾ ಇಲ್ಲ ಇಲ್ಲಿರೋದಕ್ಕೆ. ನಿಮ್ಮ ಚಾನಲ್ ಮೂಲಕ, ಯಾಕಂದರೆ ನೀವು ಒಳ್ಳೊಳ್ಳೆ ಕಾಂಟೆಂಟ್ಗಳು ಕೊಡ್ತಾ ಬಂದಿದ್ದೀರಾ ನಂದಿನಿ ಅವರೇ. ನಾನು ಎಲ್ಲರಿಗೂ ಹೇಳೋದು, ನಥಿಂಗ್ ಈಸ್ ವರ್ತ್ ನಿಮ್ಮ ಮೆಂಟಲ್ ಪೀಸ್ನ ನೀವು ಸ್ಯಾಕ್ರಿಫೈಸ್ ಮಾಡಿ ಒಂದು ಕಡೆ ಕೆಲಸ ಮಾಡೋದು. ಹೌದು, ಸಂಬಳ ಇಂಪಾರ್ಟೆಂಟು, ಬಟ್ ನೀವೇ ಇಲ್ಲ ಅಂದರೆ
ಎಲ್ಲಿಂದ ದುಡಿತೀರಾ? ನಾನೇ ಇಲ್ಲ ಅಂದರೆ ಇವರೇನೋ ಸ್ಟ್ರೆಸ್ ಕೊಡ್ತಾರೆ, ನಾನು ಸ್ಟ್ರೆಸ್ ಆಫೀಸಿಂದ ಹೊರಗೆ ಬಂದು ಕಾರಲ್ಲಿ ಕೂತು ಅಳ್ತಾ ಇದ್ದೆ. ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿ ನನಗೆ ಆಗ್ತಿಲ್ಲ ಇಲ್ಲಿ ಕೆಲಸ ಮಾಡೋದಕ್ಕೆ, ನಿನಗೆ ಆಗಿಲ್ಲ ಅಂದರೆ ಬಿಟ್ಟುಬಿಡು ಅಂತ. ಹಿ ವಾಸ್ ಸಪೋರ್ಟಿವ್, ನೀನು ಬಿಟ್ಟುಬಿಡು ಪರವಾಗಿಲ್ಲ. ಬಟ್ ನಾನೇನು ಗೊತ್ತಾ, 13-14 ವರ್ಷ ನೀವು ಸಂಬಳ ತೊಗೊಂಡಾಗ ಅದೊಂದು ಅಭ್ಯಾಸ ಆಗೋಗಿರುತ್ತೆ. ನಮ್ಮ ಕಮಿಟ್ಮೆಂಟ್ಸ್ ಇರುತ್ತೆ, ನಮ್ಮ ಅಂದರೆ ಬರುತ್ತೆ ಅಂತ ಗೊತ್ತಲ್ಲ, ತಿಂಗಳಾದರೆ ಇಂಥ ದಿನ ಸಂಬಳ ಬರುತ್ತೆ ಅಂತ. ಅದೊಂದು ಭಯ ರಿಸ್ಕ್ ತೊಗೊಳೋದಕ್ಕೆ. ಬಟ್ ಒಂದು ಸಲ ನಾನು ಡಿಸೈಡ್ ಮಾಡಿದೆ, ನನ್ನ ಮೆಂಟಲ್ ಹೆಲ್ತ್ನ ನಾನು ಕಾಂಪ್ರಮೈಸ್ ಮಾಡಿಕೊಂಡು, ಆಮೇಲೆ ಅಲ್ಲೇ ಇದ್ದರೆ ಈ ಶರಪಂಜರಲ್ಲಿ ಕಲ್ಪನಾ ಹುಚ್ಚಿ ಅಂದೊಂದು ಹುಚ್ಚೆ ಹಿಡಿದು ಬಿಡುತ್ತೆ ಗೊತ್ತಾ. ನಾನು ನನ್ನ ಹಸ್ಬೆಂಡ್ನ ಒಂದು ಸಲ ಯಾವತ್ತು ನನಗೆ ಬಿಡಬೇಕು ಅನ್ನಿಸ್ತು ಅಂದರೆ ನನ್ನ ಹಸ್ಬೆಂಡ್ನ ಒಂದು ಸಲ ಕೇಳಿದೆ, ನಾನು ಒಳ್ಳೆ ಆರ್ಜೆ ಅಲ್ವಾ, ನೀನು ಯಾಕೆ ಹಿಂಗೆ ಕೇಳ್ತಾ ಇದೀಯಾ, ತುಂಬ ಒಳ್ಳೆ ಆರ್ಜೆ ನೀನು, ನಿನ್ನನ್ನು ಇಟ್ಕೊಳ್ಳೋ ಯೋಗ್ಯತೆ ಅವ್ರಿಗಿಲ್ಲ, ಬಿಟ್ಬಿಡು, ನೀನು ಈ ಥರ ಪ್ರಶ್ನೆ ಕೇಳಿದ್ರೆ ನಂಗೆ ತುಂಬ ಬೇಜಾರಾಗತ್ತೆ ಅಂತ. ನಮಗೆ ನಾವು ವರ್ತ್ಲೆಸ್ ಅನ್ನೋ ಫೀಲ್ ಒಬ್ರು ಕೊಡ್ತಿದ್ದಾರೆ ಅಂದರೆ ಅಲ್ಲಿ ಇರಲೇಬಾರ್ದು. ಇವತ್ತು ಸುಮಾರು ನೋಡ್ತಾ ಇರ್ತೀವಿ ನಾವು, ವರ್ಕ್ ಪ್ಲೇಸ್ ಹರಾಸ್ಮೆಂಟು, ಅವ್ರ ಮೇಲೆ ಕೆಲವೊಂದು ಅಂದರೆ ನಾನು ಹೇಳೋದು ಒಬ್ರು ಸತ್ತರೇನೆ ಸುದ್ದಿ ಆಗಬೇಕಾ? ನಾನು ಹೇಳೋದು ನಾನು ಅದರಿಂದ ಆಚೆ ಬಂದೆ, ನನಗೆ ಅದು ಆಗಲಿಲ್ಲ, ಆ ಸ್ಟ್ರೆಸ್ಸು, ಆ ಪ್ರೆಷರು, ಆ ಹರಾಸ್ಮೆಂಟ್ನ ತೊಗೊಳೋದಕ್ಕೆ ಅಂತಂದರೆ ಇದು ದೊಡ್ಡ ವಿಷಯ ಆಗದಿರ್ಬೋದು. ನಾನು ಆ ಸ್ಟ್ರೆಸ್ಸಲ್ಲಿ ನನಗೇನಾದರೂ ಆದರೆ ದೊಡ್ಡ ವಿಷಯ ಆಗುತ್ತೆ, ಕರೆಕ್ಟ್ ಅಲ್ವಾ? ಅವಾಗ ಎಲ್ಲರೂ ಮಾತಾಡ್ತಾರೆ, ಓ ಹಿಂಗೆ ನನಗೂ ಆಗಿತ್ತಿದು, ಹೌದು ಇದು ಮಾಡೋದು ತಪ್ಪು, ಅದು ಮಾಡೋದು ತಪ್ಪು. ಕೆಲಸ ಮಾಡೋರ ಜೊತೆಗಿರಬೇಕು ನಂದಿನಿ ಅವರೇ. ದೆನ್ ಐ ಡಿಸೈಡೆಡ್, ದೇವ್ರು ನನ್ನ ಕೈ ಹಿಡಿಬೇಕು ಅಂತಿದ್ರೆ ಎಲ್ಲಿದ್ರೂ ಕೈ ಹಿಡಿತಾನೆ, ನಾನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಟ್ಯಾಲೆಂಟ್ ಇದ್ದರೆ ಎಲ್ಲಿ ಹೋದ್ರೂ ಬದುಕೋತೀನಿ, ಖಂಡಿತ. ಬಕೆಟ್ ಮಾತ್ರ ಹಿಡಿಯಲ್ಲ. ನೀನೇ ಗ್ರೇಟು, ನೀ ಹೇಳ್ದಂಗೆ ಮಾಡ್ತೀನಿ, ನಿನಗೆ ಸಲಾಮ್ ಹೊಡ್ಕೊಂಡು ದೇವ್ರಾಣೆಗೂ ಇರಲ್ಲ. ನಾನು ಕೆಲಸ ಮಾಡಬೇಕಾ, ಎಷ್ಟಾದರೂ ಮಾಡಿಸು, ಎಷ್ಟು ಹೊತ್ತಿಗಾದರೂ ಮಾಡಿಸು, ಆಗದೇ ಇರೋವಂಥದ್ದನ್ನು ಹೇಳೋದು ನಾವೇ ಬಿಟ್ಬಿಡ್ಬೇಕು. ಆಮೇಲೆ ಹೊರಗಡೆ ಅವ್ರಿಗೆ ನೋಡಿ ಅವಳೇ ಬಿಟ್ಲು, ನಾನು ಬಿಡು ಅನ್ಲಿಲ್ಲ. ನನಗೆ ಲಾಸ್ಟ್ ಶೋ ನಾನು ಗುಡ್ ಬೈ ಹೇಳಕ್ಕೂ ಬಿಡಲಿಲ್ಲ ರೇಡಿಯೋದಲ್ಲಿ, ನನಗೊಂದು ಸೆಂಡ್ ಆಫ್ ಸಹ ಕೊಡಲಿಲ್ಲ. ಅಷ್ಟು ನಿಮ್ಮ ಬಗ್ಗೆ ಜೆಲಸ್. ನಾನು ಆಚೆ ಬಂದವಳೆ, ನನ್ನ ಮೈದ್ನಾನೇ ಅಡ್ವೊಕೇಟ್ ಅಲ್ವಾ, ಒಂಥರ ಮೆಂಟಲಿ ಹಿಂಗೆ ಆಗ್ಬಿಟ್ಟಿದೆ ಅವಾಗ. ಅಂದ್ರೆ ಅದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸೆಂಡ್ ಆಫ್ ಇದ್ದೇ ಇರುತ್ತೆ, ಗುಡ್ ಬೈ ಇದ್ದೇ ಇರುತ್ತೆ, ವರ್ಷ ಕೆಲಸ ಮಾಡಿರೋದು ಪ್ರತಿಯೊಬ್ಬರಿಗೂ ಇರುತ್ತೆ ಅಲ್ವಾ. ಮೊನ್ನೆ ಬಂದ ಜೂನಿಯರ್ಗೆಲ್ಲ ಮಾಡ್ತಾರೆ ಅಂತ ಹೇಳಿದಾಗ ಮೀಡಿಯಾ ಫೀಲ್ಡ್ ಅಲ್ಲಿ ನೀವೊಂದು 14 ವರ್ಷ ಇದ್ದಾರೆ ಅಂದಾಗ ಅದೊಂದು ಗ್ರಾಟಿಟ್ಯೂಡ್ ಒಂದು ಕಂಪನಿ. ಒಂದು ಮಾತಾಡ್ಲಿಲ್ಲ ನನ್ನ ಬಗ್ಗೆ. ಆ್ಯಂಡ್ ಯಾರೋ ಪಾಪ ಒಬ್ರು ಪ್ರವೀಣ್ ಸರ್ ಅಂತ ಐ ರಿಮೆಂಬರ್, ಅವರು ಪಾಪ ನನಗೋಷ್ಟು ಒಂದು ಕೇಕ್ ತಂದಿಟ್ರು. ನಾನಂದೆ ಬೇಡ ಸರ್, ಆಬ್ಲಿಗೇಷನ್ ನೀವು ಪಾಪ ಇದನ್ನು ತಂದಿಟ್ಟು ನನಗೇನೋ ಬೇಜಾರಾಗುತ್ತೆ ಅಂತ. ಇಟ್ಸ್ ಓಕೆ, ನೋ ಕಮ್ ಮೇಡಮ್ ಪ್ಲೀಸ್ ಕಟ್, ಅಷ್ಟೇ. ಒಂದು ಪೀಸ್ ಕಟ್ ಮಾಡಿದೆ, ಅಳು ತಡ್ಕೊಳ್ಳೋದಕ್ಕಾಗಲಿಲ್ಲ. ನಾನು ಅದೇ ಅಂತ ಇರ್ತೀನಿ, ನನ್ನ ಜೀವನದಲ್ಲಿ ನಾನು ಮರೆಯೋದಕ್ಕಾಗದೇ ಇರೋ ದಿನ ಅದೇ ದಿನ. ಯಾಕಂದರೆ ಒಬ್ಬ ಕೆಲಸ ಮಾಡೋರ ಕಣ್ಣಲ್ಲಿ ನೀರು ಹಾಕಿಸಿದಾಗ ದೇವರು ಕಲಿಯುಗದಲ್ಲಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಬಿಡಿ. ನಾನು ಯಾರಿಗೂ ಆಗತ್ತೆ ಅಂತ ಹೇಳ್ತಾ ಇಲ್ಲ, ಬಟ್ ಒಳ್ಳೆಯವ್ರ ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು, ಕೆಲಸ ಮಾಡೋರ ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು. ನಾನು ಅದೇ ಅಂತ ಇದ್ದೆ, ನಾನು ತಪ್ಪು ಮಾಡಿದರೆ ಹೇಳಿ, ತಿದ್ದುಕೊಳ್ಬಹುದು ಅನ್ನೋಂಥದ್ದಿದ್ರೆ ಹೇಳಿ, ಏನೂ ಮಿಸ್ಟೇಕ್ ಇಲ್ಲದೆ ಈ ಸ್ಟ್ರೆಸ್ಸು ಈ ಪ್ರೆಷರು ಇರಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ನೀವು ಏನೇನೆಲ್ಲ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ದಿಸ್ ವಾಸ್ ಮೈ ಲಾಸ್ಟ್ ವರ್ಡ್ಸ್. ಆ್ಯಂಡ್ ಅಲ್ಲಿಂದ ಆಚೆ ಬಂದ ಮೇಲೂ ತುಂಬ ದಿನ ಮಾನಸಿಕವಾಗಿ ನೊಂದು ಹೋಗಿದ್ದೆ. ಅಂದ್ರೆ ಡೈಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದೆ, ಜನಗಳ ಜೊತೆ ಮಿಸ್ ಮಾಡ್ಕೊಂಡೇ ಇಲ್ಲ, ನಿಮ್ಗೆ ಫೀಲ್ ಆಗಲಿಲ್ಲ? ಇಲ್ಲ, ಯಾಕಂತ ಗೊತ್ತಿಲ್ಲ, ಬಟ್ ನಾನು ಯಾವತ್ತೂ ಮಿಸ್ ಮಾಡ್ಕೊಂಡಿಲ್ಲ. ಆಯಿತಾ, ಅದನ್ನ ನಾನು 14 ಇಯರ್ಸ್ ತುಂಬ ಕಂಟೆಂಟೆಡ್ ಆಗಿ ಎಂಜಾಯ್ ಮಾಡಿದ್ದೀನಿ. ಐ ಲಿವ್ಡ್ ಪ್ರತಿ ಕ್ಷಣ ಅಲ್ಲಿ. ನಾನು ತುಂಬ ಖುಷಿಯಾಗೇ ಇದ್ದೆ. ನನ್ನ ಕೆಲಸ ಅಂತ ಬಂದಾಗ, ನನ್ನ ಶೋ ಮಾಡೋದು ಅಂತ. ನಾನು ನನ್ನ ಮೈದ್ನ ಒಂದು ಪಾರ್ಟ್ನರು ಇವರೆಲ್ಲ ಅಡ್ವೊಕೇಟ್ಸ್, ಒಂದು 3-4 ಜನ, ದೇ ರನ್ ಅನ್ ಆಫೀಸ್. ಅವ್ರನ್ನ ಕೇಳ್ತಾ ಇದ್ದೆ, ನಾನು ಕೇಸ್ ಹಾಕ್ಬೋದಾ, ನನಗೆ ಇವ್ರು ಮೆಂಟಲ್ ಹರಾಸ್ಮೆಂಟ್ ಮಾಡಿದ್ದಕ್ಕೆ ಮೇಲ್ಸ್ ಇದೆ, ಮೆಸೇಜಸ್ ಇದೆ, ಹಾಕ್ಬೋದು ಅಂತೆಲ್ಲ ಅಂದರು. ಅಂದರೆ ಆ ಲೆವೆಲ್ಗೆಲ್ಲ ಯೋಚನೆ ಮಾಡಿದ್ದೆ. ನನ್ನ ಥರ ಇನ್ನು ಯಾರಿಗೂ ಆಗಬಾರ್ದು, ನಿಂಗೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡು ಅಂದ್ಬಿಡು, ಕಳಿಸ್ಬಿಡು, ನನ್ನನ್ನು ಮೆಂಟಲ್ ಹರಾಸ್ಮೆಂಟ್ ಕೊಡಬೇಡ ಅನ್ನೋ ಥರ ಸುಮಾರು ದಿನ ಯೋಚನೆಲಿದ್ದು ಎಲ್ಲ ಡೇಟಾ ಎಲ್ಲ ಕಲೆಕ್ಟ್ ಮಾಡಿದೆ. ಇರುತ್ತಲ್ಲ, ಮೇಲ್ಸ್ ಇರುತ್ತೆ, ಮೆಸೇಜಸ್ ಇರುತ್ತೆ. ಆಮೇಲೆ ಅಯ್ಯೋ ಬಿಟ್ಟಾಕು, ದೇವ್ರು ತೋರಿಸ್ತಾನೆ. ಆಮೇಲೆ ನಾವೇ ಬಿಸಿ ಆಗ್ಬಿಟ್ಮೇಲೆ ಯಾವುದು ಮ್ಯಾಟ್ರ್ ಆಗಲ್ಲ ನಂದಿನಿ ಅವರು. ಆಯ್ತಾ, ನಮ್ಮ ಕೆಲಸ ಮಾತಾಡಬೇಕು ಅನ್ನೋ ಥರ. ಇವಾಗಲೂ ಎಷ್ಟೋ ಜನ ಅನ್ಕೋಬೇಕು, ಇವಾಗ ಯಾಕೆ ಹೇಳಬೇಕಿತ್ತು ಅವಳು, ಯಾಕೆ ಬೇಕಿತ್ತು? ನೋ, ಇವಾಗ ನಾನು ಹೇಳಿದ್ನಲ್ಲ, ಏನ್ ಹೇಳ್ತಾರೆ ಗೊತ್ತಾ, ಒಂದು ಕಂಪನಿ ಬಿಟ್ಟಾದ್ಮೇಲೆ ಅದ್ರದ್ದು ಅನ್ನ ತಿಂದಿರ್ತಾರೆ, ಉಲ್ಟಾ ಮಾತಾಡ್ತಾರೆ ಅಂತ ಸಹಜವಾಗಿ ಹೇಳ್ತಾರೆ. ಒಂದ್ ನಿಮಿಷ ಅಲ್ಲಿ ಅನುಭವಿಸಿದವ್ರಿಗೆ ಆ ನೋವು ಗೊತ್ತಿರುತ್ತೆ ಆಬ್ವಿಯಸ್ಲಿ. ಯಾಕಂದ್ರೆ ಅದೇ ಸ್ಟೇಜ್ನ ದಾಟಿ ನಾವು ಬಂದಿರ್ತೀವಿ. ನೀವೇನು ಎಕ್ಸ್ಪೀರಿಯನ್ಸ್ ಆಗಿರ್ತೀರ ಅದು ನಮಗೂ ಆಗಿರ್ಬೋದು, ಮತ್ತೊಬ್ಬರಿಗೂ ಆಗಿರ್ಬೋದು. ಈ ಸ್ಟೇಜಲ್ಲಿ ಪ್ರತಿಯೊಂದು ಅದರಲ್ಲೂ ಮೀಡಿಯಾ ಕಂಪನಿಲಂತೂ ಟಾರ್ಗೆಟ್ ಕೆಲಸ ಮಾಡೋರಿಗೆ ಮಾಡೋದು. ನಿಜ, ಇವಾಗ ಹೇಳಿದ್ರಲ್ಲ ಮಾತು, ಸುಮ್ಮನೆ ಹಟೆ ಹೊಡಿಯೋರಿಗೆ, ಸುಮ್ಮನೆ ಕುತ್ಕೊಂಡಿರೋರಿಗೆ, ಟೀ ಕಾಫಿ ಕುತ್ಕೊಂಡು ಒತ್ತ ಹೊಡ್ಕೊಂಡು ಒಂದೇನಾದರೂ ಒಂದು ಪ್ರೋಗ್ರಾಮ್ ಮಾಡ್ಕೊಡೋರಿಗೆ ನಿಜವಾಗ್ಲೂ ಅವ್ರನ್ನ ಟಾರ್ಗೆಟ್ ಮಾಡಲ್ಲ. ಯಾರು ಬೆಳಗಿಂದ ಸಂಜೆವರೆಗೂ ನಿಯತ್ತಾಗಿ ದುಡಿತಾರೆ ಅವ್ರಿಗೇನೆ ಹರಾಸ್ಮೆಂಟ್ ಮಾಡೋದು. ಅಂದರೆ
ಅರೇಂಜ್ಮೆಂಟ್ ಅಂದ್ರೆ ತಪ್ಪು ರೀತಿ ಅಲ್ಲ, ಗೊತ್ತಾಯ್ತು ಎಕ್ಸಾಕ್ಟ್ಲಿ. ನಮ್ ಕೆಲ್ಸಗಳನ್ನ ಒಪ್ಕೊಳ್ದಲೇ ಇರೋದು. ನೀವ್ ಹೇಳೋದ್ ನನಗೆ ಅರ್ಥ ಆಗ್ತಾ ಇದೆ, ನಿಮ್ಮ ಫೀಲ್ ಏನು ಅಂತ ನನಗೆ ಎಕ್ಸಾಕ್ಟ್ಲಿ ಅರ್ಥ ಆಗ್ತಾ ಇದೆ. ನಮ್ ಗಾದೆಗಳಲ್ಲಿ ಎಲ್ಲದಕ್ಕೂ ಉತ್ತರ ಇದೆ ಅನ್ನೋದಕ್ಕೆ ಒಲ್ಲದ್ ಗಂಡಂಗ್ ಮೊಸರಲ್ಲಿ ಕಲ್ಲು ಅಂತ ಹೇಳ್ತಾರೆ ಗೊತ್ತಾ. ಖಂಡಿತ. ಏನ್ ಮಾಡಿದ್ರು ತಪ್ಪು. ನಾನು ಅದೇ ಒಂದ್ಸಲ ಹೇಳ್ತಾ ಇದ್ದೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.